ಮ್ಯಾಚ್ ನಿನ್ನೆ ಅಂತೂ ಸಖತ್ತಾಗಿತ್ತು. ಅದರಲ್ಲೂ ನಮ್ಮ RCBians ಹಬ್ಬ ಮಾಡಿದ್ದಾರೆ ನೆನೆ. ನೀವೆಷ್ಟು ಸೆಲೆಬ್ರೇಟ್ ಮಾಡಿದ್ರಿ? ಮೇಡಮ್, ಇವಾಗ ಇದು ಸ್ಟಾರ್ಟು. ಇನ್ನು ಇದ್ಮೇಲೆ ಹೋಗ್ತಾ ಹೋಗ್ತಾ ನೋಡಿ, ಈಗ ಫಸ್ಟ್ ಪ್ಲೇ ಆಫ್ ನಾವೇ ಹೋಗೋದು, RCBನೇ ಹೋಗೋದು. ಹೊಸ ಕ್ಯಾಪ್ಟೇನು, ಹೊಸ ಟೀಮು, ಎಲ್ಲ ಚೆನ್ನಾಗಾಗುತ್ತೆ ಈ ಸತಿ. ಇವಾಗ ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ 18 ನಾವು ವಿನ್ ಆಗೋದು ಪಕ್ಕ ಅಂತ ಒಂದಷ್ಟು ಕೇಳಿ ಬರ್ತಾ ಇದೆ. ಖಂಡಿತವಾಗಿ ವಿನ್ ಆಗ್ತೀವಿ, ಯಾಕಂದರೆ ಟೀಮ್ ಕಾಂಪೋಸಿಷನ್ ಆ ಥರ ಇದೆ. ಒಳ್ಳೆ ಬ್ಯಾಟಿಂಗ್ ಪವರ್ ಇದಿದೆ, ಫೀಲ್ಡಿಂಗ್ನು ಇದಿದೆ, ಬೌಲಿಂಗಲ್ಲೂ ಅಷ್ಟೇ ಎಲ್ಲ ಇದಾಗಿದೆ. ಆಲ್ರೌಂಡ್ ಟೀಮ್ ಇದೆ. ಈ ಸತಿ 100% ವಿನ್ ಆಗ್ತಾರೆ. ಮ್ಯಾನೇಜ್ಮೆಂಟ್ ಈ ಸಲ ಒಳ್ಳೆ ಟೀಮ್ ಮಾಡಿದೆ ಅನ್ಸುತ್ತಾ? ಖಂಡಿತ ಕ್ಲೀನಾಗಿ ಇವಾಗ ಟಾಪ್ ಆರ್ಡರು ಸ್ವಲ್ಪ ಇದಿರ್ತಿತ್ತು, ಇಲ್ಲ ನೆಕ್ಸ್ಟ್ ಮಿಡಲ್ ಆರ್ಡರ್ ಸ್ವಲ್ಪ ಇದೆ. ಇವಾಗ ಎಲ್ಲನೂ ಕವರ್ ಅಪ್ ಮಾಡಿದ್ದಾರೆ. ಎಲ್ಲ ಟೀಮ್ ಸ್ಟ್ರಾಂಗ್ ಇದೆ. ಖಂಡಿತ ಈ ಸತಿ ಕಪ್ RCBನೇ. ಈಗ ವಿರಾಟ್ ಕೊಹ್ಲಿ ನಿನ್ನೆ ಹಾಫ್ ಸೆಂಚುರಿ ಮಾಡಿದ್ದಾರೆ. ವಿಲ್ ಸಾಲ್ಟ್ ಇರೋದೇ ಅದಕ್ಕೇ, ಸ್ಟಾರ್ಟಿಂಗು ಫಸ್ಟ್ ಪವರ್ ಪ್ಲೇನ ಯೂಟಿಲೈಸ್ ಮಾಡೋಕ್ಕೆ. ವಿರಾಟ್ ಕೊಹ್ಲಿ ಅವ್ರದ್ದು ಆ್ಯಸ್ ಯೂಶುವಲ್ ಎಲ್ಲ ಮ್ಯಾಚು ಆಡ್ತಾರೆ, ಏನು ಇದಿರಲ್ಲ. ಅವ್ರದ್ದು ಬೌಲಿಂಗ್ ನೀವು ನೋಡಿರ್ಬೇಕು, 2 ಓವರ್ ಹಾಕಿದ್ರಲ್ಲ, ಅದರಲ್ಲೇ ನೋಡಿದ್ರೆ ಬರೀ 15 ರನ್ ಕೊಟ್ಟಿದ್ರು. ಬ್ಯಾಟಿಂಗ್ ಗೊತ್ತಿರೋದೇ ವಿಷಯ, ಅವ್ರು ಲಾಸ್ಟಲ್ಲಿ ಬಂದು ಹೊಡೆಯೋದೆ ಅಂತ. ಬಟ್ ಬೌಲಿಂಗಲ್ಲಿ ಇದು ಮಾಡಿದ್ರು. ಸ್ಟಾರ್ಟಿಂಗ್ ನೀವು ನೋಡಿದ್ರೆ ಅವರು ಕೋಲ್ಕತ್ತಾ ಅವರು ಚೆನ್ನಾಗಿ ಆಡ್ತಾಯಿದ್ರು. ಆಮೇಲೆ 10 ಓವರ್ ಆದಮೇಲೆ ನೋಡಿದ್ರೆ ಫುಲ್ಲು ನಮ್ಮದು RCB ಫುಲ್ ವಿಕೆಟ್ಸ್ ತೆಗೆದಿದ್ಮೇಲೆ ಅವ್ರದ್ದು ರನ್ನೇ ಹೋಗಲಿಲ್ಲ. ಈಸ್ ಎ ಇಂಟರ್ನ್ಯಾಷನಲ್ ಪ್ಲೇಯರ್ ಆ್ಯಂಡ್ ಈಸ್ ಮಾಡಿದ್ದಾರೆ, ಎಲ್ಲ ಟೈಮು ಮಾಡಿದ್ದಾರೆ. ನೆಕ್ಸ್ಟು ನೆನ್ನೆ ನೋಡಿದ್ರೆ ಅವರೇ 17 ರನ್ ಏನೋ ಕೊಟ್ಟಿದ್ದಾರೆ ಅಷ್ಟೇ, 4 ಓವರ್ಗೆ ವಿತ್ ವಿಕೆಟ್ಸ್ ತೊಗೊಂಡಿದ್ದಾರೆ. ಸೊ ಅದೇ ಆಲ್ರೌಂಡ್ ಮ್ಯಾಚ್ ಆಗಿತ್ತು RCBಗೆ. ಸೊ ಇದೇ ಥರ ಮುಂದೆ ಹೋಗಲಿ, ಬೇಗ ಈ ಸತಿ ಕಪ್ ನಮ್ಮದೇ ಆಗಲಿ ಅಂತ. ನಮ್ಮ RCB ಫುಲ್ ಜೋಶಲ್ಲಿ, ಫಾರ್ಮಲ್ಲಿ ಇದೆ. ಫಸ್ಟ್ ಮ್ಯಾಚೇನೆ ಸಖತ್ತಾಗಿ ಫಿನಿಶ್ ಮಾಡಿದ್ದಾರೆ. ಅಭಿಮಾನಿಗಳೆಲ್ಲ ಫುಲ್ ಜೋರ್ ಪಾರ್ಟಿ ನೆನ್ನೆ ಸಂಡೇ ಅಂದರೆ ವೀಕೆಂಡು. ಸೊ ತುಂಬ ಎಕ್ಸೈಟೆಡ್ ನೆನ್ನೆ ಮ್ಯಾಚ್ ನೋಡಿದ್ದು. ಸೊ ಎಲ್ಲ ಪ್ಲೇಯರ್ಸು ಅವ್ರವ್ರ ಪಾರ್ಟ್ ಪ್ಲೇ ಮಾಡಿದ್ದಾರೆ. ಸೊ ಎಕ್ಸಲೆಂಟ್ ಮ್ಯಾಚ್ ನೆನ್ನೆ. ಚೇಸಿಂಗ್ ಅಷ್ಟೊಂದು ಹೊಡೆದಿರೋದು, ಸೊ ಇಟ್ಸ್ ಎ ಗುಡ್ ಸ್ಟಾರ್ಟ್. ಸೊ ಈ ವರ್ಷದಲ್ಲಿ ನಮಗೆ ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ. ಸೊ ಇದೇ ಥರ ಟೀಮು ಒಂದು ಒಳ್ಳೆ ಬ್ಯಾಲೆನ್ಸ್ಡ್ ಆಗಿದೆ. ಸೊ ಈ ಸಲ ಡೆಫಿನೆಟ್ಲಿ ವಿ ಕ್ಯಾನ್ ವಿನ್ ದ ಕಪ್. ಟಾಸು ನಮ್ಮದೇ, ಮ್ಯಾಚು ಎಸ್ ಹೇಗಿದೆ ಅದು ಜೋಶು? ಸೊ ಸೂಪರ್, ಎಕ್ಸಲೆಂಟು. ಸೊ ಈ ಸಲ ಅದೇ ಹೇಳ್ದಲ್ವಾ, ಟೀಮ್ ತುಂಬ ಬ್ಯಾಲೆನ್ಸ್ಡ್ ಆಗಿದೆ. ತುಂಬ ಬೌಲಿಂಗಲ್ಲೂ ಒಳ್ಳೆ ಮ್ಯಾನೇಜ್ಮೆಂಟ್ ಆಗಿದೆ. ಸೊ ಅದೇ ಥರ ಏನಂದರೆ ಮೇಯ್ನು ನಮಗೆ ಬೌಲಿಂಗ್ ಈ ಸಲ ತುಂಬ ಚೆನ್ನಾಗಿದೆ. ನಮ್ಮದು ಬೌಲಿಂಗ್ ಲೈನಪ್ ನಮ್ಮದಲ್ಲಿ ತುಂಬ ಚೆನ್ನಾಗಿದೆ. ಸೊ ಅದರಿಂದ ಈ ಸಲ ಡೆಫಿನೆಟ್ಲಿ ವಿ ವಿಲ್ ಬಿ ಟಫ್ ಫೈಟ್ ಟು ಎವ್ರಿ ಟೀಮ್. ಸೊ ಆಡಬೇಕಾಗಿತ್ತು, ಇಲ್ಲ ಅದು ಕಾಂಬಿನೇಷನ್ನು ಯಾವ ಇದ್ರ ಮೇಲೆ ಅದು ಮ್ಯಾನೇಜ್ಮೆಂಟ್ ನೋಡ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಹೇಸಲ್ವುಡ್ ಕೂಡ ಅಷ್ಟೇ ಒಳ್ಳೆ ವಿಕೆಟ್ಸ್ ತೆಗೆದು, ಕೃಣಾಲ್ ಪಾಂಡ್ಯ ವಿಕೆಟ್ಸ್ ತೆಗೆದ್ರು. ಅದೇ ನಾವು ಹೇಳ್ದಿಲ್ವಾ, ಕೊನೆ ಸೀಸನ್ಗಿನ ಈ ಸೀಸನ್ ಬೌಲಿಂಗ್ ಅಟ್ಯಾಕ್ ತುಂಬ ಚೆನ್ನಾಗಿದೆ. ಸೊ ಆ ಬೌಲಿಂಗ್ ಅಟ್ಯಾಕಿಂದ ನಾವು ಯಾವ ಟೀಮ್ ಬೇಕಾದರೂ ಅಟ್ಯಾಕ್ ಮಾಡ್ಬೋದು. ಸೊ ಇಟ್ಸ್ ಅ ವೆರಿ ಗುಡ್ ಟೀಮ್. ಯಾ ಶ್ಯೂರ್, ವಿ ಆರ್ ಗಿವಿಂಗ್ ದ ಟಫ್ ಫೈಟ್ ಟು ಎವ್ರಿ ಟೀಮ್, ಶ್ಯೂರ್. ಫಸ್ಟ್ ಮ್ಯಾಚ್ KKR ವಿರುದ್ಧ ಗೆದ್ದಿರೋದ್ರಿಂದ ಇನ್ನೂ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗಿದೆ. RCB ಅಂದರೆ ಯಾವಾಗಲೂ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ, ಕಡಿಮೆ ಅಂತೂ ಆಗಲ್ಲ. ಇವನ್ ಸೋತ್ರೂ ಕೂಡ ಕಡಿಮೆ ಆಗಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.